MDH ಚನ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಇನ್ನು ಇವತ್ತು ಚಿತ್ತಾಪುರದಲ್ಲಿ ನಡೀಬೇಕಿದ್ದ RSS ಪಥಸಂಚಲನ ಇಲ್ಲ. ಇವತ್ತು ನಡೀಬೇಕಾಗಿದ್ದಂತಹ ಪಥಸಂಚಲನಕ್ಕೆ ಬ್ರೇಕ್ ಬಿದ್ದಿದೆ. ಹೊಸದಾಗಿ ಅರ್ಜಿ ಹಾಕೋದಕ್ಕೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಪಥಸಂಚಲನ ನಡೆಸೋದಕ್ಕೆ ಅನುಮತಿಯನ್ನ ಕೊಟ್ಟಿರಲಿಲ್ಲ. ಅದನ್ನು ಪ್ರಶ್ನಿಸಿ ಕೋರ್ಟ್ಗೆ ಅರ್ಜಿ ಹಾಕೊಂಡಿದ್ರು. ಕೋರ್ಟ್ನಲ್ಲಿ ವಾದ ಪ್ರತಿವಾದ ಆಯಿತು. ಈಗ ಹೊಸದಾಗಿ ಅರ್ಜಿ ಹಾಕೋದಕ್ಕೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಅರ್ಜಿದಾರರಿಗೆ ಹೈಕೋರ್ಟ್ನಿಂದ ಬಂದಿರುವಂತಹ ಸೂಚನೆ ಇದು. ಜಿಲ್ಲಾಧಿಕಾರಿಗಳಿಗೆ ಅರ್ಜಿ ಸಲ್ಲಿಸಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಪೊಲೀಸರು ತಹಶೀಲ್ದಾರ್ಗೂ ಕೂಡ ಅರ್ಜಿಯ ಪ್ರತಿ ನೀಡುವಂತೆ ತಿಳಿಸಿದ್ದಾರೆ. ಹೊಸದಾಗಿ ಅರ್ಜಿ ಹಾಕೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಅಕ್ಟೋಬರ್ 24ರ ಮಧ್ಯಾಹ್ನ 2:30ಕ್ಕೆ ಅರ್ಜಿ ವಿಚಾರಣೆಯನ್ನ ಮುಂದೂಡಲಾಗಿದೆ. ಅರ್ಜಿ ಬಗ್ಗೆ ವರದಿ ಬಂದ ಬಳಿಕ ಅಕ್ಟೋಬರ್ 24ರಂದು ವಿಚಾರಣೆ ನಡೆಯುತ್ತೆ. ಹಲವು ಮಾಹಿತಿಗಳು ಬೇಕಿದೆ ಅಂತ ಹೇಳಿ ಪಥಸಂಚಲನಕ್ಕೆ ಅನುಮತಿಯನ್ನ ನಿರಾಕರಣೆ ಮಾಡಿದ್ರು ತಹಶೀಲ್ದಾರ್. ಅದನ್ನ ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಕೋರ್ಟ್ನಲ್ಲಿ ವಾದ ಪ್ರತಿವಾದ ಆಯಿತು. ಈ ರೀತಿ ಒಂದು ಮೆರವಣಿಗೆಗೂ ಕೂಡ ಹಾಗಿದ್ರೆ ಅನುಮತಿ ಬೇಕಾಗುತ್ತಾ ಅಂತ ಕೋರ್ಟ್ ಕೂಡ ಪ್ರಶ್ನೆ ಮಾಡ್ತು. ಆ ನಂತರ ಕೋರ್ಟ್ ಹೇಳಿದ್ದು, ಹೊಸದಾಗಿ ಒಂದು ಅರ್ಜಿಯನ್ನ ಹಾಕಿ, ಎಲ್ಲಿ ಹೋಗುತ್ತೆ ದಾರಿ, ಯಾವ ದಾರಿಯಲ್ಲಿ ಮಾರ್ಗ ಹೋಗುತ್ತೆ ಅದ್ರ ಬಗ್ಗೆ ಮಾಹಿತಿಯನ್ನ ಕೊಡಿ ಅಂತ. ಇವರಿಗೆ ಆದದ್ರ ಬಗ್ಗೆ ಏನಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದತ್ತಾತ್ರೇಯ ಈಗ ಸಂಪರ್ಕದಲ್ಲಿದ್ದಾರೆ. ದತ್ತಾತ್ರೇಯ, RSS ಪಥಸಂಚಲನ ಕೋರ್ಟ್ ಮೆಟ್ಟಿಲು ಕೂಡ ತಲುಪಿದ್ದಾಯಿತು. ಅಲ್ಲಿಂದ ಸೂಚನೆ ಕೂಡ ಬಂದಿದೆ. ಕೋರ್ಟ್ ಹೇಳಿದ್ದೇನು, ಈಗ ಸದ್ಯಕ್ಕೆ ಏನ್ ಬೆಳವಣಿಗೆಗಳಾಗ್ತಿದೆ? ಪ್ರತಿಮಾ, ನಿಜಕ್ಕೂ ಸದ್ಯ ಇಡೀ ಏನು ಚಿತ್ತಾಪುರದಲ್ಲ ಬೆಳವಣಿಗೆ ಎಲ್ಲ ಕೋರ್ಟ್ ಕಡೆ ಗಮನ ಹೋಗಿತ್ತು. ಸದ್ಯ ಕೋರ್ಟ್ ಕೂಡ ಒಂದು ಹಂತದ ಏನು ಅಕ್ಟೋಬರ್ 24ಕ್ಕೆ ಏನು ವಿಚಾರಣೆಯನ್ನು ಮುಂದೂಡಿಕೆಯನ್ನು ಮಾಡಿರ್ತಕ್ಕಂಥದ್ದು. ಅಕ್ಟೋಬರ್ 24ರ ಮಧ್ಯಾಹ್ನ 2:30ಕ್ಕೆ ವಿಚಾರಣೆ ಮುಂದೂಡಿಸಿ ಏನು ಸದ್ಯ ಕೋರ್ಟ್ ವಿಚಾರಣೆಯನ್ನು ಮುಂದೂಡಿರ್ತಕ್ಕಂಥದ್ದು. ಸದ್ಯ ಆ ವಿಚಾರಣೆಯನ್ನು ಮುಂದೂಡಿರ್ತಕ್ಕಂಥದ್ದು ಮತ್ತು RSS ಪರ ಇರ್ತಕ್ಕಂಥ ವಕೀಲರು ಕೂಡ ನಾವು ನವೆಂಬರ್ 2ರಂದು ಏನು RSS ಪಥಸಂಚಲನ ಮಾಡ್ತೀವಿ ಅನ್ನೋದಕ್ಕೆ ಒಪ್ಕೊಂಡಿರ್ತಕ್ಕಂಥದ್ದು. ಹೀಗಾಗಿ ಏನು ಅಂತಂದರೆ ಸದ್ಯ ಕೋರ್ಟ್ ಕೂಡ 24ರ ವಿಚಾರಣೆ ಏನಾಗುತ್ತೆ ಮತ್ತು ಏನೆಲ್ಲ ಸೂಚನೆಯನ್ನು ನೀಡಿದೆ ಅಂದರೆ RSSಗೆ ಮತ್ತೊಮ್ಮೆ ಅರ್ಜಿಯನ್ನು ಕೊಡಿ ಮತ್ತು ಯಾಕಂತಂದರೆ 3 ಸಂಘಟನೆಗಳು ಏಕಾಏಕಿ ಅರ್ಜಿಯನ್ನು ಸಲ್ಲಿಸಿದ್ವು. ತಾಲೂಕು ಆಡಳಿತ ಹತ್ರ ಒಂದು ಭೀಮ್ ಆರ್ಮಿ ಆಗಿರ್ಬೋದು, ಒಂದು ದಲಿತ ಪ್ಯಾಂಥರ್ಸ್ ಮತ್ತು RSS ಸಂಘಟನೆಗಳು ಇವತ್ತು ಪಥಸಂಚಲನಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ವು. ಹೀಗಾಗಿ 3 ಸಂಘಟನೆಗಳಿಗೂ ಕೂಡ ಪ್ರತ್ಯೇಕ ಏನು ದಿನವನ್ನು ನಿಗದಿಪಡಿಸಿ ಮತ್ತು 3ಕ್ಕೂ ಕೂಡ ಪ್ರತ್ಯೇಕವಾಗಿ ಏನು ಪಥಸಂಚಲನಕ್ಕೆ ಅವಕಾಶ ಕೊಡಿ ಅನ್ನುವಂಥ ಒಂದು ಸೂಚನೆಯನ್ನು ಹೈಕೋರ್ಟ್ ನೀಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸದ್ಯ ನಾವು 5ನೇ ತಾರೀಕು ಪಥಸಂಚಲನ ಮಾಡ್ಕೊಳ್ತೀವಿ ಅನ್ನುವಂಥ ಒಂದು ಮಾತನ್ನು RSSನವರು ಹೇಳಿರ್ತಕ್ಕಂಥದ್ದು. ಇದಾದ ನಂತರ ಏನು ಅಂತಾರೆ 24ಕ್ಕೆ ವಿಚಾರಣೆಯನ್ನು ಮುಂದೂಡಲಾಗಿದೆ. 24ಕ್ಕೆ ಏನು RSSನವರಾಗಿರ್ಬೋದು, ಭೀಮ್ ಆರ್ಮಿ ಆಗಿರ್ಬೋದು ಯಾವೆಲ್ಲ ಅರ್ಜಿಗಳನ್ನು ಸಲ್ಲಿಸ್ತಾರೆ ಮತ್ತು ಏನೆಲ್ಲ ಮನವರಿಕೆ ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಅದಲ್ಲದೆ ಏನು ಅಂತಾರೆ ಖುದ್ದು ಇವತ್ತು ಕೆಲವೊಂದಿಷ್ಟು VHP ಮುಖಂಡರಾಗಿರ್ಬೋದು ಮತ್ತು RSS ಮುಖಂಡರು ಕೂಡ ಸ್ವಾಗತವನ್ನು ಮಾಡ್ತಿದ್ದಾರೆ. ಯಾಕಂತಂದರೆ ನಾವು ಹಿಂದಕ್ಕಿಂತ ಅಂದರೆ ಇವತ್ತಿನಕ್ಕಿಂತ ನವೆಂಬರ್ 2ಕ್ಕೆ ಅದ್ದೂರಿಯಾಗಿ ಸ್ವಾಗತವನ್ನು ಮಾಡ್ತೀವಿ, ಅದ್ದೂರಿಯಾಗಿ ಪಥಸಂಚಲನವನ್ನು ಮಾಡ್ತೀವಿ. ಯಾಕಂತಂದರೆ ಇವತ್ತು ಮಾಡ್ಬೋದಿತ್ತು, ಸರ್ಕಾರ ಮನಸ್ಸು ಮಾಡಿದ್ರೆ 3 ಅಲ್ಲ 30 ಸಂಘಟನೆಗಳು ಒಮ್ಮೆಲೆ ಏನು ಪಥಸಂಚಲನ ಮಾಡಬೇಕಾಗಿತ್ತು. ನಾವು ಭೀಮ್ ಆರ್ಮಿ ಸಂಘಟನೆಗೂ ಕೂಡ ಸ್ವಾಗತ ಮಾಡ್ತಿದ್ವಿ. ಆದರೆ ಸಚಿವರ ಮಾತು ಕೇಳಿಕೊಂಡು ನಮ್ಮನ್ನು ಏನು ತಡೆಯುವಂಥ ಕೆಲಸ ಮಾಡಿದೆ. ಆದರೆ ಕೋರ್ಟ್ ನಮಗೆ ಅವಕಾಶ ಕೊಡುತ್ತೆ ಮತ್ತು ನಾವು 2ನೇ ತಾರೀಕು ಮಾಡ್ತೀವಿ ಅನ್ನೋಂಥದ್ದು ಮಾತುಗಳನ್ನು ಹೇಳ್ತಾ ಇರ್ತಕ್ಕಂಥದ್ದು. ಸದ್ಯ ಚಿತ್ತಾಪುರ ಪಟ್ಟಣದಲ್ಲೂ ಕೂಡ ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ಇಡೀ ಏನೋ ಥರ ಪೊಲೀಸ್ ವ್ಯವಸ್ಥೆ ಕೂಡ ಮಾಡಿಕೊಂಡಿತ್ತು, ಬಿಗಿ ಭದ್ರತೆಯನ್ನು ಕೂಡ ಮಾಡಿಕೊಂಡಿತ್ತು. ಯಾಕಂತಂದರೆ ಕೋರ್ಟ್ ಮೆಟ್ಟಿಲೇರಿದಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಕೋರ್ಟ್ ಏನು ಡಿಸಿಷನ್ ತಗೊಳ್ಳುತ್ತೋ, ಏನು ತೀರ್ಮಾನ ತಗೊಳ್ಳುತ್ತೋ ಅನ್ನೋದ್ರ ಮೇಲೆ ಎಲ್ಲರ ಕಣ್ಣು ನೆಟ್ಟಿತ್ತು. ಹೀಗಾಗಿ ಯಾವುದೇ ತೀರ್ಪು ಬರಲಿ, ಯಾರದೇ ಕಡೆ ಆದೇಶ ಬಂದರೂ ಕೂಡ ನಾವು ರೆಡಿಯಾಗಿರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಖುದ್ದು ಪೊಲೀಸ್ ಇಲಾಖೆ ಕಲಬುರಗಿ SP ಅಡ್ಡೂರು ಶ್ರೀನಿವಾಸುಲು ಅವರ ನೇತೃತ್ವದಲ್ಲಿ ಭದ್ರತೆಯನ್ನು ಕಲ್ಪಿಸಿತ್ತು. ಯಾಕಂತಂದರೆ ಚಿತ್ತಾಪುರ ಏನು ಬಜಾಜ್ ಕಲ್ಯಾಣ ಮಂಟಪ ಇದೆ, ಆ ಕಲ್ಯಾಣ ಮಂಟಪದಿಂದ ಸೇವಾಲಾಲ್ ವೃತ್ತದ ಮಾರ್ಗವಾಗಿ ಏನು ಅಂತಂದರೆ APMC RD ಕೂಡ ಇವತ್ತು ಪಥಸಂಚಲನ ನಡೆಯೋದಿತ್ತು. ಹೀಗಾಗಿ ಸಾಕಷ್ಟು ಬಿಗಿ ಭದ್ರತೆಯನ್ನು ಕಲ್ಪಿಸಲಾಗಿತ್ತು. ಒಂದು ವೇಳೆ ಕೋರ್ಟ್ ಏನಾದರೂ ಇವತ್ತೇ ಪರ್ಮಿಷನನ್ನು ಕೊಟ್ಟಿದ್ದರೆ ಅದಕ್ಕೂ ಕೂಡ ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿತ್ತು. ಆದರೆ ಸದ್ಯ ನವೆಂಬರ್ 2ಕ್ಕೆ ಏನು ಅಂತಂದರೆ ಪಥಸಂಚಲನ ಮಾಡ್ತೀವಿ ಅನ್ನೋದನ್ನು ಕೋರ್ಟ್ಗೆ ಗಮನಕ್ಕೆ ತಂದಿರತಕ್ಕಂಥದ್ದು. ಆದರೆ 24ರ ವಿಚಾರಣೆ ಏನಿದೆ, 24ರ ವಿಚಾರಣೆಯಲ್ಲಿ ಏನೆಲ್ಲ ಅಂಶಗಳು ಕೋರ್ಟ್ ಮುಂದೆ ಬರುತ್ತೆ ಮತ್ತು ಯಾವೆಲ್ಲ ವಾದ ಪ್ರತಿವಾದಗಳು ನಡೆಯುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ಸಾಕಷ್ಟು ಕುತೂಹಲ ಮೂಡಿಸಿರ್ತಕ್ಕಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ದತ್ತಾತ್ರೇಯ ತಮ್ಮೆಲ್ಲ ಮಾಹಿತಿಗೆ. ಅಕ್ಟೋಬರ್ 24ರ ಮಧ್ಯಾಹ್ನ 2:30ಕ್ಕೆ ಮುಂದೂಡಿಕೆಯಾಗಿದೆ ಕೋರ್ಟ್ನಲ್ಲಿ ವಿಚಾರಣೆ.
ಅರ್ಜಿ ಬಗ್ಗೆ ವರದಿ ಬಂದ ಮೇಲೆ ಅವತ್ತು ವಿಚಾರಣೆಯನ್ನ ನಡೆಸಲಾಗುತ್ತೆ. ನವೆಂಬರ್ 2ರಂದು ಪಥಸಂಚಲನ ನಡೆಸೋದಕ್ಕೆ ಈಗ RSS ಮುಂದಾಗ್ತಾ ಇದೆ. ಇವತ್ತು ಚಿತ್ತಾಪುರದಲ್ಲಿ RSS ಪಥಸಂಚಲನ ಇಲ್ಲ. ಆದರೆ ಇದಕ್ಕೇನು ಆದೇಶ ಹೊರಡಿಸಲಾಗಿತ್ತು, ಪಥಸಂಚಲನಕ್ಕೆ ಅವಕಾಶ ಇರಲಿಲ್ಲ, ನಿರಾಕರಣೆ ಮಾಡಲಾಗಿತ್ತು. ಅದನ್ನು ಪ್ರಶ್ನಿಸಿ ಕೋರ್ಟ್ ಮೆಟ್ಟಿಲೇರಿದ್ರಿಂದ ಈಗ ಮುಂದಿನ ದಿನಗಳಲ್ಲಿ ಅದು ನಡೆಯೋದಕ್ಕೆ ಹೇಗೆ ನಡಿಬೇಕು, ಅದಕ್ಕೆ ಹೊಸದಾಗೊಂದು ಅರ್ಜಿ ಹಾಕಿ ಅಂತಲೂ ಕೂಡ ಹೇಳಿದ್ದಾರೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH